ಬಿಗ್ ಬಾಸ್ ಸೀಸನ್ 10ರಲ್ಲಿ ತುಕಾಲಿ ಸಂತು ಅವರು ಇಡೀ ಕರ್ನಾಟಕದ ಕಿರುತೆರೆ ವೀಕ್ಷಕರನ್ನ ಎಂಟರ್ಟೈನ್ ಮಾಡಿದ್ರು. ಅದ್ರ ಜೊತೆಗೆ ಬಿಗ್ ಬಾಸ್ 11 ನಲ್ಲಿ ತುಕಾಲಿ ಸಂತು ಅವರ ಧರ್ಮಪತ್ನಿ ಮಾನಸ್ ಅವರು ಸಹ ಸಖತ್ತಾಗಿ ಎಂಟರ್ಟೈನ್ ಮಾಡಿದ್ರು. ಈಗ ಕಿರುತೆರೆಯ ಒಂದಷ್ಟು ಶೋಗಳ ಅಷ್ಟೇ ಅಲ್ಲದೆ ಬೆಳ್ಳಿ ಪರದೆಯಲ್ಲಿ ಮೂಡಿ ಬರ್ತಿರೋ ಒಂದಷ್ಟು ಸಿನಿಮಾಗಳ ಮೂಲಕನೂ ಸಹ ಈ ಜೋಡಿ ಕನ್ನಡ ಕಿರುತೆರೆ ವೀಕ್ಷಕರನ್ನ ಪ್ಲಸ್ ಹಿರಿತೆರೆ ವೀಕ್ಷಕರನ್ನ ಮೋಡಿ ಮಾಡ್ತಾ ಇದೆ. ಸದ್ಯ ತುಕಾಲಿ ಸಂತು ಅವರು ನಮ್ಮ ಬಾಸ್ ಟಿವಿ ಜೊತೆ ಜಾಯ್ನ್ ಆಗ್ತಾ ಇದ್ರೆ. ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ ಸರ್, ಚೆನ್ನಾಗಿದ್ದೀರಿ. ನೀವು ಚೆನ್ನಾಗಿದ್ದೀರಾ ಸರ್? ನಾನು ಸೂಪರ್ ಆಗಿದ್ದೀನಿ. ಅಂಡ್ ಏನು ಇದು ಕಿರುತೆರೆ ಹಿರಿತೆರೆ ಎಲ್ಲ ನಿಮ್ಮ ಫ್ಯಾಮಿಲಿನೇ ಫುಲ್ ಮಿಚ್ತಾ ಇದಾರೆ, ಏನ್ ಸಮಾಚಾರ ಅಂತ? ಏನಿಲ್ಲ ಸರ್, ಅವಕಾಶ ಸಿಗುತ್ತೆ, ಸಿಕ್ದಾಗ ಹೋಗಿ ಮಾಡೋದು, ಹಂಗೇನೆ ಅದು ಕಂಟಿನ್ಯೂ ಆಗುತ್ತೆ ಸರ್, ಇನ್ನೇನಿಲ್ಲ. ಸೊ ಸೊ ಬಿಗ್ ಬಾಸ್ ಅಂತೂ ಕಳೆದ ಸೀಸನ್ ಅಲ್ಲಿ ನೀವು ಮತ್ತೆ ಮಾನಸ್ ಅವರು ಮಿಂಚಿದ್ದಾಯ್ತು. ಈಗ ಮಜಾ ಟಾಕೀಸು ಪ್ಲಸ್ ಅದ್ರ ಜೊತೆಗೆ ಸಿನಿಮಾಗಳು, ಏನು ಇದು ವಿಷಯ, ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ? ನಿಜವಾಗ್ಲೂ ಖುಷಿ ಆಗುತ್ತೆ. ಬಿಗ್ ಬಾಸ್ ಮುಗಿದ ತಕ್ಷಣ ವಾಟ್ ನೆಕ್ಸ್ಟ್ ಅಂತ ಅಂದಾಗ ಕಲರ್ಸ್ ಕಣದವ್ರು ನಮ್ನೇನ್ ಬಿಟ್ಟಿಲ್ಲ. ಗಿಚ್ಚಿಗಿಲಿಗಿಲಿ ಮಾಡಿಸಿದ್ರು. ಗಿಚ್ಚಿಗಿಲಿಗಿಲಿ ಆದ್ಮೇಲೆ ಈಗ ಮಜಾ ಟಾಕೀಸ್ಗೆ ಹೋಗಿದ್ವಿ. ಮಜಾ ಟಾಕೀಸ್ ಆದ್ಮೇಲೆ ಈಗ ಜೊತೆಲೇ ಈ ಗಜರಾಮ ಪಿಕ್ಚರ್ ರಿಲೀಸ್ ಆಗ್ತಾ ಇದೆ. ಒಂಥರ ಖುಷಿ ಆಗುತ್ತೆ. ಜನಗಳಿಗೆ ಎಲ್ಲಾ ಒಂದು ರೀತಿನಲ್ಲೂ ಎಂಟರ್ಟೈನ್ಮೆಂಟ್ ಕೊಡೋದಕ್ಕೆ ನಾವು ಬಂದಿದ್ವಿ. ಅವಕಾಶಗಳು ಕೊಡ್ತಾ ಇದಾರೆ, ಅದ್ರ ಮುಖಾಂತರ ಜನರು ರಂಜಿಸ್ತಾ ಇದೀವಿ. ಒಂದು ಖುಷಿ ಆಗುತ್ತೆ ಸರ್. ಅಂದ್ರೆ ಇವಾಗ ಗಜರಾಮ ಸಿನಿಮಾದಲ್ಲಿ ರಾಗಿಣಿ ಅವ್ರ ಜೊತೆಗೆ ಸಖತ್ತಾಗಿ ಸ್ಟೆಪ್ಸ್ ಹಾಕಿದ್ರಂತೆ, ಸಾರಾ ಏನ್ ಇಟ್ಕೊಂಡು ಸಾರಾ ಇಟ್ಕೊಂಡು ಸ್ಟೆಪ್ ಹಾಕಿದೀನಿ. ಅದು ಲಿರಿಕ್ಸ್ ಸಾಂಗ್ ಬಿಟ್ಟಿರೋದ್ರಿಂದ ಗೊತ್ತಾಯ್ತೇ ಇಲ್ಲ. ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದೀನಿ. ನೀವು ಅದನ್ನ ಥಿಯೇಟರ್ ಹೋಗಿ ನೋಡ್ಬೋದು. ಅದ್ಭುತ ಒಂದೆರಡು ಹುಕ್ ಸ್ಟೆಪ್ ಎಲ್ಲ ಹಾಕಿದೀನಿ ಅವ್ರ ಜೊತೆ. ಮಾನಸ್ ಅವ್ರು ನೋಡಿದ್ರ ಸಾಂಗ್ನ ಅಂತ? ಇಲ್ಲ, ಸಾಂಗ್ ನೋಡಿದ್ರೆ ನಾನ್ ಡ್ಯಾನ್ಸ್ ಮಾಡಿರೋದು ನೋಡಿಲ್ಲ. ನಾನ್ ಡ್ಯಾನ್ಸ್ ಮಾಡಿರೋದು ನೋಡಿದ್ರೆ ಅವರು ಒಂದೆರಡು ಸ್ಟೆಪ್ ಹಾಕಿಬಿಡ್ತಾರೆ. ಅಷ್ಟು ಚೆನ್ನಾಗಿ ಮಾಡಿದೀನಿ. ಇವತ್ತು ಯಾಕೋ ಒಂಥರ ಬೋರ್ ಆಗಿದ್ರಲ್ಲ, ಯಾಕೆ ರಾಗಿಣಿ ಅವ್ರು ಬಂದಿಲ್ಲ ಅಂತನಾ? ಅದು ಅಫ್ಕೋರ್ಸ್ ಇದ್ದೇ ಇರ್ತದೆ. ಯಾಕೆಂದ್ರೆ ನಾವು ಮನೇಲೆಲ್ಲ ಕೂತ್ಕೊಂಡು ನೋಡ್ತಾ ಇದ್ವಿ. ರಾಗಿಣಿ ಮೇಡಮ್ ಬಂದ್ರೆ ವಾವ್ ಅಂತ ಇದ್ವಿ. ರಾಗಿಣಿ ಮೇಡಮ್ ಬರ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಮೇಲೆ ಫುಲ್ ಪಂಕಾಗಿ ಬಂದೆ. ರಾಗಿಣಿ ಮೇಡಮೇ ಬಂದಿಲ್ಲ. ಮುಂದೆ ಏನಾದ್ರು ಬಂದ್ರೆ 100% ಮೀಟ್ ಮಾಡೇ ಮಾಡ್ತೀನಿ ಅವ್ರು. ಮೀಟ್ ಮಾಡೋದು, ಅದ್ರ ಜೊತೆಗೆ ಒಂದ್ ಸ್ಟೆಪ್ ಹುಕ್ ಸ್ಟೆಪ್ಸ್ ಹಾಕ್ಬಿಡೋದೇ. 100% ಸಾರೇ ಶಾಂತಮ್ಮನ ಜೊತೆ 2 ಸ್ಟೆಪ್ ಹಾಕ್ತೀನಿ. ಗಜರಾಮ ಪಿಕ್ಚರ್ನ ಥಿಯೇಟರ್ ಬಂದು ನೋಡಿ. ಇದೇ ಫೆಬ್ರವರಿ 7ನೇ ತಾರೀಕು ಗಜರಾಮ ರಿಲೀಸ್ ಆಗ್ತದೆ. ಒಂದು ಒಳ್ಳೆ ಕಂಟೆಂಟ್ ಇರೋ ಪಿಕ್ಚರು. ದಯವಿಟ್ಟು ಥಿಯೇಟರ್ ಬಂದು ಪಿಕ್ಚರ್ ನೋಡಿ. ಒಂದು ಒಳ್ಳೆ ಹಾಸ್ಯ ಪಾತ್ರ ಮಾಡಿದ್ದೀನಿ. ನೀವು ಖಂಡಿತ ಎಂಟರ್ಟೈನ್ಮೆಂಟ್ ಆಗಿರ್ತದೆ, ನಗ್ತೀರಾ, ತುಂಬ ಎಂಜಾಯ್ ಮಾಡ್ತೀರಾ ಪಿಕ್ಚರ್ನ. ಖಂಡಿತವಾಗ್ಲೂ ಎಲ್ಲೋ ಪಿಕ್ಚರ್ ಒಳಗೆ ನಾವು ಹೋಗಿದ್ದೀವಿ ಅಂತ ಅನ್ಸುತ್ತೆ ನಿಮಗೆ. ಖಂಡಿತ ನೋಡಿ, ಒಳ್ಳೇದಾಗ್ಲಿ. ಲವ್ ಯು ಆಲ್. ನಿಮ್ನ ಯಾವತ್ತೂ ನಾನು ಮಿಸ್ ಮಾಡ್ಕೋತೀನಿ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.